ಚಾಮುಂಡೇಶ್ವರಿ ವಿಚಾರಕ್ಕೆ ನೀವೆಲ್ಲರೂ ನೀವು ನಿಮ್ಮ ಮಗ ಆಳ್ತಾ ಇದ್ದೀರಿ. ನಾನು MLA ಎಲ್ಲ ನಿಮ್ಮದೇ. ಆ ಕಾಂಟ್ರಾಕ್ಟರ್ ಬಂದರೆ ದುಡ್ಡು ನನಗೆ ಕೊಡಬೇಕು ಕಮಿಷನ್ ಅಂತೀರಿ. ಅಲ್ಲಪ್ಪ, ಆ ಕಾಂಟ್ರಾಕ್ಟ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವನಿಗೆ ದುಡ್ಡು ನನಗೆ ಕೊಡ್ಬೇಕು. ನೀನು ವರ್ಣಾಗ ಸೇರಿಸ್ಕೊಂಡಿದ್ದೀವಿ 100 ಕೋಟಿಯ, ಅದ್ರ ಜೊತೆಗೆ 25 ಕೋಟಿ ಚಾಮುಂಡೇಶ್ವರಿ ಸೇರಿಸ್ಬೇಕಾರೆ ಆ ಕಮಿಷನ್ ನಮಗೆ ಕೊಟ್ಬಿಡ್ಬೇಕು ಅಂತಾರೆ. ಅದ್ರ ಮೊದಲೇ ಹಣ ಕೊಡಬೇಕು ಅಂತ ಕೇಳ್ತಾವ್ರೆ ಅವ್ರ ಪುತ್ರ. ಯಾವ ಕಾಲದಲ್ಲಿ ಆಗಿತ್ತಿದು? ಯಾವ ಕಾಲದಲ್ಲಿ ಭ್ರಷ್ಟಾಚಾರ ಇತ್ತು? ಯಾರು ಹೇಳ್ತೀರಿ? ಕೆಳಕ್ಬೇಡಿ ನನ್ನ. ಅಧಿಕಾರಿಗಳು ಹೇಳ್ಬಿಟ್ಟವ್ರೆ ಕಿರುಕುಳ. ಒಂದ್ ದಿವಸ ಯಾರಿಗೂ ಹೇಳ್ಕೊಳ್ಳಲ್ಲ, ತಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ ಅಂತ. ಒಂದ್ ಅಧಿಕಾರಿ ಬಿಟ್ಟಿದಾರೇನ್ರಿ ಇವರು? ಒಬ್ಬ BO ಇದ್ದ, ಒಬ್ಬ EO ಇದ್ದ, ನಮ್ಮ ಕಮ್ಯುನಿಟಿ ತೆಗೆದು ಇವ್ರು ಬಾಂಧವ್ರನ್ನ ಹಾಕೊಂಡ್ರು. ಒಬ್ಬ BO ಇದ್ದ, ನಾಮದಾರಿಗಳು ನಾಯಕರವನು ತೆಗೆದು ಇವ್ರು ಬಂಧುನೇ ಹಾಕೊಂಡ್ರು. ಒಬ್ಬರು BO ಇದ್ದ, ಅಲ್ಲ ತಹಶೀಲ್ದಾರ್ ಇದ್ದ, ವೀರಶೈವರ್ನು ಇವ್ರ ಸಮುದಾಯನೇ ಇವ್ರು ಬಂಧುನೇ ಹಾಕೊಂಡವ್ರೆ. DDPI ತೆಗೆದ್ರು, ಅವ್ರು ಬಂಧುನೇ ಹಾಕೊಂಡಿದ್ದೀರಿ. ನಡೆಸಿ ಅಡ್ಡ ಬಂದಿದ್ದೀನ? ನಿಮ್ಮ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಯಾವತ್ತಾರು ಕೊಟ್ಟಿದ್ದೀನಿ ನಾನು. ಎಷ್ಟು ತಡ್ಕೊಂಡಿದ್ದೀನಿ ನಾನು? ಒಂದು PDO ಬಿಟ್ಟಿದ್ದಾರಾ? ಒಂದು PDOಗಳು ಬಿಟ್ಟಿದ್ದಾರೇನ್ರಿ? ಕೆಲಸ ಮಾಡೋ PDOಗಳು ಬಿಟ್ಟಿದ್ದಾರಾ? ಯಾರನ್ನ ಬಿಟ್ಟಿದ್ದೀರಿ ನೀವು? ಕಮಿಷನ್ ದಂಧೆ PDOಗಳು. ಹೌದು, ಎಲ್ಲ ಅವ್ರಿಗೆ ಕೊಡಬೇಕು, ಎಲ್ಲ ಅವ್ರಿಗೆ ಕೊಡಬೇಕು. ದಂಧೆ PDOಗಳು ತಗೋಬಿಟ್ಟಿಲ್ಲ. ತಹಶೀಲ್ದಾರ ಇರ್ಬೋದು, ACಗಳು ಯಾರೇ ಇರ್ಬೋದು. ಗೌರ್ಮೆಂಟ್ ಬಂದಿದೆ 40% ಸರ್ಕಾರ ಅಂತ ಹೇಳಿ ಆರೋಪ ಮಾಡ್ತಾರೆ. ಯಾರು 40%? ಇಲ್ಲಿ ಬೇರೆ ಆರೋಪ ಏನ್ ಮಾಡಿದ್ರು? 40% ಇವತ್ತು ನಿಮಗೆ ಗೊತ್ತಿರಲಿ, ಎಲ್ಲ 60% ಆಗಿದೆ ಇವ್ರದ್ದು. 60% ಸರ್ಕಾರ ಇದು, 60% ಕಾಂಗ್ರೆಸ್ ಸರ್ಕಾರ ಇದು. 60% ಎಲ್ಲ ಜನಕ್ಕೆ ಗೊತ್ತಿದೆ, ಎಲ್ಲ ಜನಕ್ಕೆ ಗೊತ್ತಿದೆ. ಅಷ್ಟಿಷ್ಟೆಲ್ಲ ಮಾಡ್ಬಿಟ್ಟು ಸಿದ್ದರಾಮಯ್ಯನವ್ರು ನಾನು ಉಳ್ಕೋಬೇಕು ಅನ್ನಂಗಿದ್ರೆ ನೀವು ಜನ ಕೈ ಹಿಡಿಬೇಕು ಅಂತ ಹೇಳ್ತಾರೆ. ಎಲ್ಲಿ ಉಳ್ಕೋಬೇಕು ಅಂತ? ಇವರು ಎಷ್ಟು ಖರ್ಚು ಮಾಡಿದ್ದಾರೆ ವರ್ಣದಲ್ಲಿ? ಎಷ್ಟು ಕೋಟಿ ಖರ್ಚು ಮಾಡಿದ್ರು ಗೆಲ್ಲಕ್ಕೆ? ಎಷ್ಟು ಕೋಟಿ ನಿಮ್ಗೆ ಯಾರ್ಯಾರು ಬೆಂಬಲ ಕೊಟ್ರು? BJP ಬೆಂಬಲ ತಗೊಂಡಿಲ್ವಾ? ದೊಡ್ಡವ್ರ ಬೆಂಬಲ ತಗೊಂಡಿಲ್ವಾ? ಸುಮ್ಮನೆ ಗೆದ್ರ? ನೀವೇ ಗೆದ್ಬಿಟ್ರು ಅಲ್ಲೂ ವರ್ಣದವ್ರು ನೀವೇನು ಸುಮ್ಮನೆ ಗೆಲ್ಲಿಲ್ಲ. ಅರ್ಜಿ ಬಿಸಾಕ್ಬಿಟ್ಟು ಕ್ಯಾನ್ವಾಸ್ ಹೋಗದೆ ಗೆದ್ದಿದ್ದೀರಾ ಇಷ್ಟು ವರ್ಷ ರಾಜಕೀಯ ಮಾಡಿದಿರಲ್ಲ. ನಿಲ್ಲಿ ರೆಡಿ, ರಾಜೀನಾಮೆ ಕೊಟ್ಟೇ ನಿಲ್ತೀನಿ. ಅವ್ರು ನಿಲ್ಲಿ, ರಾಜೀನಾಮೆ ಕೊಟ್ಟು ನಿಲ್ತೀನಿ. ಅವ್ರು ತೋರಿಸ್ಲಿ ಅವ್ರ ಶಕ್ತಿ. ಚಾಮುಂಡೇಶ್ವರಿ ಗೆಲ್ಲಿ ಅವ್ರೆ. ನಾನು ಏನು ಮಾಡಿಲ್ವಲ್ಲ, ಅವ್ರು ಅಭಿವೃದ್ಧಿ ಮಾಡೋರಲ್ಲ, ಅವ್ರು ಗೆಲ್ಲಿ. ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿರಿ. ಚಾಮುಂಡೇಶ್ವರಿ ಕ್ಷೇತ್ರ ಊರುಗಳು ಸ್ಲಮ್ ಆಗಿದ್ದೋ ಎಲ್ಲ. ಒಂದು ಬೀದಿ, ಎಲ್ಲರೂ ಕುಡಿಯಕ್ಕೆ ನೀರು, ಲೈಟು ಏನೂ ಇಲ್ಲ. ಬೊಮ್ಮಾಯಿಯವರು 75 ಕೋಟಿ ಕೊಟ್ಟರು ಪಾಪ. ಬರೀ ಹಳ್ಳಿಗಳಿಗೆ 75 ಕೋಟಿ ಕೊಟ್ಟು ತಂದೆ 2 ಬಾರಿ. PWDದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾಗ, ಬೊಮ್ಮಾಯಿ ಇದ್ದಾಗ ಇವೆಲ್ಲ ರೋಡ್ಗಳು. ನನ್ನ ಕ್ಷೇತ್ರ ಈಗ ಬಂದು ನೋಡಿ, ಯಾರು ನೀವು ಮಾಡಿದ್ದೀರೋ ನಾ ಮಾಡಿದ್ದೀವಿ. ನೀವು ಇದ್ದಾಗ ಓಡಾಡಕ್ಕಾಯ್ತಿತ್ತ? ಒಂದು ರಸ್ತೆ, ಒಂದು ಗುಂಡಿ, ಒಂದು ಪರ್ಮನೆಂಟ್ ನೀರು, ಪರ್ಮನೆಂಟ್ ಕುಡಿಯೋ ನೀರು. ಈಗಲೂ ನೀರಿಲ್ಲ, ಕಷ್ಟಪಡ್ತಾ ಇದ್ದೀನಿ. ಉಂಡುವಾಡಿ ಆಗೋವರೆಗೂ ಜನಕ್ಕೆ ಭಾರಿ ಕಷ್ಟ. ಈಗಲೂ ನಿಮ್ ಕಾಲದಲ್ಲಿ ಒಂದ್ ದಿವಸ ಅವರು ನನ್ನ ಏನು ಮಾಡಿಲ್ಲ, ಏನ್ ಕಡಿದು ಕಟ್ಟೆ ಹಾಕವ್ನೆ ಅಂದ್ರಲ್ಲ, ಆ ಎಷ್ಟು ಕಟ್ಟೆ ನಾನ್ ಕಟ್ಟಿದ್ದೀನಿ, ಇವ್ರೆಷ್ಟು ಕಟ್ಟೆ ಕಟ್ಟವ್ರೆ ಅಂತಕ್ಕಂಥ ತೋರಿಸ್ಲಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.